ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಕೂಡ ವಿಡಿಯೋನ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆಯಿಂದ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಬೆಳಗ್ಗೆ ತಿಂಡಿಗೆ ಅಂತ ಅಂದ್ಬಿಟ್ಟು ನಾನು ಬ್ರೆಡ್ ಟೋಸ್ಟ್ ಮಾಡಿದ್ದೆ. ಹಾಗೆ ಇಲ್ಲಿ ಬಾಕ್ಸಿಗೆ ನಾನು ಹೀರೆಕಾಯಿ ಪಲ್ಯ ಹಾಗೆ ಚಪಾತಿ ಮಾಡ್ತಾಯಿದ್ದೀನಿ. ನಾನು ತುಂಬ ಸಿಂಪಲಾಗಿ ಮಾಡ್ಕೋಬಹುದು ಹೀರೆಕಾಯಿ ಪಲ್ಯನ. ಫಸ್ಟು ಇಲ್ಲಿ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಟೊಮೆಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ. ಟೊಮೆಟೊ ಆ್ಯಡ್ ಮಾಡಿಕೊಂಡು ಅದು ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಮಸಾಲೆ, ಖಾರ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಂತರ ಸಣ್ಣ ಕಟ್ ಮಾಡಿರೋಂಥ ಹೀರೆಕಾಯಿನ ಆ್ಯಡ್ ಮಾಡಿಕೊಂಡು, ಇದಕ್ಕೆ ಹೆಸರುಬೇಳೆ ಅಥವಾ ಚನ್ನಂಗಿ ಬೇಳೆ ಇಲ್ಲಿ ಹಾಕೋಬಹುದು ತೊಳೆದು. ಬೇಕಿದ್ರೆ ನೀವು ತೊಗರಿಬೇಳೆ ಕೂಡ ಆ್ಯಡ್ ಮಾಡ್ಕೋಬೋದು. ತೊಗರಿಬೇಳೆ ಬೇಯೋದಕ್ಕೆ ಸ್ವಲ್ಪ ಲೇಟ್ ಆಗೋದ್ರಿಂದ ಅದನ್ನು ನೆನೆಸ್ಬಿಟ್ಟು ಆ್ಯಡ್ ಮಾಡಬೇಕು. ಹೆಸರುಬೇಳೆ ಮತ್ತು ಚನ್ನಂಗಿ ಬೇಳೆ ಇರುತ್ತಲ್ಲ, ಕೆಂಪು ಬೇಳೆ, ಅದು ಬೇಗ ಬೇಯುತ್ತೆ. ಹಾಗಾಗಿ ನಾನಿಲ್ಲಿ ಚನ್ನಂಗಿ ಬೇಳೆನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಇಲ್ಲಿ ಅದನ್ನು ಒಂದು ಸತಿ ತೊಳೆದು ಇದಕ್ಕೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸಿದ್ರೆ ಹೀರೆಕಾಯಿ ಪಲ್ಯ ರೆಡಿ ಆಗುತ್ತೆ. ರೊಟ್ಟಿಗೆ, ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ, ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ. ಇದು ಬೇಗ ಮಾಡ್ಕೋಬೋದು, ಆದರೆ ತುಂಬ ಏನು ಟೈಮ್ ಹಿಡಿಯೋದಿಲ್ಲ ಇದು. ಈಗ ಇಲ್ಲಿ ಎಲ್ಲ ರೆಡಿ ಮಾಡಿ ಹೀರೆಕಾಯಿ ಪಲ್ಯನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಅದನ್ನೇ ಈಗ ಒಂದೇ ಸತಿ ಬಾಕ್ಸಿಗೆ ಮಾಡೋದ್ರಿಂದ ಮಧ್ಯಾಹ್ನ ಏನೂ ಟೆನ್ಷನ್ ಇರೋದಿಲ್ಲ ನಮಗೆ, ಅಡುಗೆ ಮಾಡಬೇಕು ಅಂತ ಏನು. ಈ ಬೆಳಗ್ಗೆನೇ ಎಲ್ಲ ಆಗಿಬಿಡುತ್ತೆ ತಿಂಡಿ, ಅಡುಗೆ ಎಲ್ಲನೂ. ಹಾಗಾಗಿ ಮಧ್ಯಾಹ್ನದ ಮೇಲೆ ಆರಾಮಾಗಿರ್ಬೋದು. ಏನಾದರೂ ಎಕ್ಸ್ಟ್ರಾ ಏನಾದರೂ ಕೆಲಸ ಇದ್ದರೆ ಮನೇಲಿ ಮಾಡ್ಕೋಬೋದು, ಕ್ಲೀನಿಂಗು ಅದು ಇದು ಅಂತಂದ್ಬಿಟ್ಟು. ಅದೇ ಥರನೇ ಈಗ ಇದೆಲ್ಲ ಆದಮೇಲೆ ನಂತರ ಚಪಾತಿ ಮಾಡ್ಕೋಬೇಕು ನಾನು. ಚಪಾತಿ ಹಿಟ್ಟು ಕೂಡ ಖಾಲಿಯಾಗಿಬಿಟ್ಟಿತ್ತು. ಅದಕ್ಕೆ ಒಂದು 15 kg ಏನೋ ಗೋಧಿ ತಂದು ಅದನ್ನೆಲ್ಲ ಕ್ಲೀನ್ ಮಾಡಿಸಿ ನೆನ್ನೆ ಅದನ್ನೆಲ್ಲ ಮಿಷಿನ್ಗೆ ಹಾಕಿಸಿ ಬೀಸ್ಕೊಂಡು ಬಂದಿದ್ದರು. ಯಾಕಂದರೆ ನಮ್ಮಲ್ಲಿ ತುಂಬ ಚಪಾತಿ ತಿನ್ನೋದ್ರಿಂದ, ತುಂಬ ಅಂತಂದರೆ ಒಂದು ಟೈಮ್ ಚಪಾತಿ, ಒಂದು ಟೈಮ್ ರೊಟ್ಟಿ ಮಾಡ್ತೀನಿ ನಾನು. ಆದರೆ ನಮ್ಮನೇಲಿ ಇಬ್ಬರು ಮಕ್ಕಳು ಏನು ಮಾಡ್ತಾರೆ, ಚಪಾತಿ ತಿಂತಾರೆ ಹೊರತು ರೊಟ್ಟಿ ತಿನ್ನೋದಿಲ್ಲ. ರೊಟ್ಟಿ ತುಂಬ ಕಡಿಮೆ ಅಲ್ಲ, ಆಲ್ಮೋಸ್ಟ್ ತಿನ್ನೋಕ್ಕೆ ಹೋಗೋದಿಲ್ಲ ಅವರು ಜೋಳದ ರೊಟ್ಟಿನ. ನಾವು ಅಷ್ಟೇ ತಿನ್ಕೊತೀವಿ, ನಮಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊತೀವಿ ಅಷ್ಟೇ. ಚಪಾತಿನಾದರೆ ಇಷ್ಟಪಟ್ಟು ತಿಂತಾರೆ. ಹಾಗೆ ಚಪಾತಿ ಗೋಧಿ ಹಿಟ್ಟಿದೆ ಅಂದರೆ ಅದರಲ್ಲಿ ಪರಾಟ ಕೂಡ ಮಾಡ್ಬೋದು. ಹಾಗೆ ಹೋಳಿಗೆಗೆ ಎಲ್ಲನೂ ಯೂಸ್ ಮಾಡ್ಕೋಬೋದು ಗೋಧಿ ಹಿಟ್ಟು. ಆದರೆ ಜೋಳದ ಹಿಟ್ಟು ಏನಾಗುತ್ತೆ, ಬರೀ ರೊಟ್ಟಿ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ತಾಲಿಪಟ್ಟು ಏನಾದರೂ ಮಾಡಬೇಕಾದ್ರೆ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಅಷ್ಟೇ. ಈಗ ಇಲ್ಲಿ ಚಪಾತಿ ಹಿಟ್ಟನ್ನೆಲ್ಲ ಕಲಸಿ ನೆನೆಯೋದಕ್ಕೆ ಬಿಟ್ಟಿದೆ ಒಂದು ಸ್ವಲ್ಪ ಹೊತ್ತು, ಪಲ್ಯ ಆಗೋವರೆಗೂ. ಚಪಾತಿ ಹಿಟ್ಟೆಲ್ಲ ನೆಂದಿದೆ ಚೆನ್ನಾಗಿ. ಈಗೆಲ್ಲನೂ ಉಂಡೆಗಳನ್ನ ಮಾಡ್ಕೊಂಡು ಚಪಾತಿ ಮಾಡ್ಕೊತಾ ಇದ್ದೀನಿ. ನಾನು ತುಂಬ ಸತಿ ತೋರಿಸಿದ್ದೀನಿ ಚಪಾತಿ ಸಾಫ್ಟಾಗಿ ಯಾವ ಥರ ಬರಬೇಕು ಅಂತಂದ್ಬಿಟ್ಟು ಮಾಡೋದನ್ನು. ಮತ್ತು ಈಗ ಎಲ್ಲಿ ತೋರ್ಸೋಕ್ಕೆ ಹೋಗೋದಿಲ್ಲ, ಆದರೂ ತೋರಿಸ್ತೀನಿ, ಒಂದು ಸತಿ ನೋಡ್ಕೊಳ್ಳಿ. ಏನಿಲ್ಲ, ಫಸ್ಟು ಸಣ್ಣದಾಗಿ ಲಟ್ಟಿಸ್ಕೊಂಡು ಅದಕ್ಕೆ ಎಣ್ಣೆ ಹಚ್ಚಿ ಟ್ರಯಾಂಗಲ್ ಶೇಪಲ್ಲಿ ಮಾಡಿಕೊಂಡು ನಂತರ ಲಟ್ಟಿಸ್ಕೊಂಡು ಬೇಯಿಸೋದ್ರಿಂದ ಸಾಫ್ಟಾಗಿರುತ್ತೆ ಚಪಾತಿ ತುಂಬ ಹೊತ್ತಿನ ತನಕ. ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ತುಂಬ ಹೀಗೆ ಗಟ್ಟಿ ಥರ ಅನಿಸಲ್ಲ, ಮೆತ್ತಗೆ ಚೆನ್ನಾಗಿರುತ್ತೆ, ಆರಾಮಾಗಿ ತಿನ್ಕೋಬೋದು. ಈಗೆಲ್ಲ ಅದನ್ನೇ ಒಂದೊಂದಾಗೆ ನಾನು ಸಣ್ಣದಾಗಿ ಲಟ್ಸ್ಬಿಟ್ಟು ಇಟ್ಕೊತಾ ಇದ್ದೀನಿ. ಫಸ್ಟ್ ಈ ಥರ ಲಟ್ಟಿಸ್ಕೊಂಡು ನಂತರ ಆಮೇಲೆ ಮಾಡ್ಕೊಳ್ಳೋದ್ರಿಂದ ಬೇಗ ಆಗಿಬಿಡುತ್ತೆ ಅಂತಂದ್ಬಿಟ್ಟು. ನೋಡಿ ಇಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಇಟ್ಟಿದ್ದೀನಲ್ಲ, ಈ ಥರ ಮಾಡಿಕೊಂಡು ಈ ಥರ ಮೆಲ್ಲಕ್ಕೆ, ತುಂಬ ಪ್ರೆಷರ್ ಹಾಕಿ ಲಟ್ಟಿಸ್ಬಾರ್ದು, ಮೆಲ್ಲಕ್ಕೆ ಲಟ್ಟಿಸ್ಕೋಬೇಕು. ಇಲ್ಲ ಅಂತಂದರೆ ಅದು ಲೇಯರ್ಸ್ ಏನು ಬರುತ್ತೆ, ಆ ಲೇಯರ್ಸ್ ಬರೋದಿಲ್ಲ. ಹಾಗೆ ಅಷ್ಟು ಸಾಫ್ಟಾಗಿ ಬರಲ್ಲ. ಏನಾಗುತ್ತೆ, ಸೆಂಟ್ರಲ್ಲೆಲ್ಲ ತೆಳ್ಳಗಾಗಿಬಿಡುತ್ತೆ, ಸೈಡಲ್ಲೆಲ್ಲ ದಪ್ಪ ಆಗುತ್ತೆ. ಅದೇ ಥರ ಒಂದೇ ಸಮನಾಗಿ ಸೈಡಲ್ಲಿ, ಸೆಂಟ್ರಲ್ಲಿ ಎಲ್ಲ ಕಡೆನೂ ಲಟ್ಟಿಸ್ಕೋಬೇಕು, ಚೆನ್ನಾಗಿರುತ್ತೆ. ಫಸ್ಟು ನಿಜವಾಗ್ಲೂ ನನಗೆ ಚಪಾತಿ ಬರ್ತಾ ಇರಲಿಲ್ಲ. ನಾನು ಫುಲ್ಲು ಸೆಂಟ್ರಲ್ಲೆಲ್ಲ ತೆಳ್ಳಗೆ ಲಟ್ಟಿಸ್ಬಿಡ್ತಾಯಿದ್ದೆ, ಸೈಡಲ್ಲೆಲ್ಲ ದಪ್ಪ ಆಗ್ತಿತ್ತು. ಆದರೂ ಒಂದೊಂದು ಸತಿ ಈಗಲೂ ಆಗುತ್ತೆ. ಫುಲ್ಲು ಪರ್ಫೆಕ್ಟ್ 100% ಮಾಡ್ತೀನಿ ಅಂತೇನಿಲ್ಲ ನಾನು, ಆದರೆ ಒಂದೊಂದು ಸತಿ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ, ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಬಿಡೋದಲ್ವಾ. ಹಾಗೆ ಈಗ ಪರವಾಗಿಲ್ಲ ಮಾಡ್ತೀನಿ. ಆದ್ರೂ ಎಲ್ಲನೂ ಏನು ಮಾಡ್ತೀನಿ ನಾನು, ಫಸ್ಟ್ ಎಲ್ಲನೂ ಲಟ್ಟಿಸ್ಕೊಂಡು ಒಂದು ಸೈಡ್ ಇಟ್ಕೊಂಡು ನಂತರ ಬೇಯಿಸ್ಕೊತೀನಿ ಎಲ್ಲನೂ. ಇಲ್ಲ ಅಂತಂದರೆ ಈ ಕಡೆ ಒಂದು ಸೈಡ್ ಬೇಯಿಸೋದು, ಈ ಕಡೆ ಲಟ್ಸೋದು ಅಂದರೆ ಏನಾಗ್ಬಿಡುತ್ತೆ, ಆ ಕಡೆ ಚಪಾತಿ ಕೂಡ ಸುಟ್ಟೋಗ್ಬಿಡುತ್ತೆ, ಈ ಕಡೆ ಲಟ್ಸೋದು ಲೇಟ್ ಆಗಿಬಿಡುತ್ತಲ್ಲ. ಹಾಗಾಗಿ ಎಲ್ಲನೂ ಒಂದು ಸೈಡ್ ಇಲ್ಲಿ ಲಟ್ಸಿ ಇಟ್ಕೊತಾ ಇದ್ದೀನಿ ನಾನು. ನಂತರ ಒಂದೇ ಸತಿ ಬೇಯಿಸೋದಕ್ಕೆ ಈಸಿ ಆಗುತ್ತೆ ಅಂತಂದ್ಬಿಟ್ಟು.
ಒಂದು ಸೈಡು ಪಲ್ಯ ಕೂಡ ರೆಡಿ ಆಯಿತು. ಅದನ್ನು ಕೂಡ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಟ್ಟಿದ್ದೀನಿ. ಬೇಗ ಬೆಂದುಬಿಡುತ್ತಲ್ಲ ಬೇಳೆ, ಚೆನ್ನಾಗಿ ಬೇಳೆ ಅಂತಂದರೆ, ಹಾಗಾಗಿ ಬೇಗ ಬೆಂದ್ಕೊಂಡ್ಬಿಡುತ್ತೆ. ಹೀರೆಕಾಯಿ ಅಂತೂ ಬೇಗ ಬೇಯುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ಈಗ ಇಲ್ಲಿ ಒಂದು ಸೈಡು ಚಪಾತಿಗಳನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ನೆಲ್ಲ ಲಟ್ಸಿ ಅದನ್ನೆಲ್ಲ ಬೇಯಿಸ್ತಾ ಇದ್ದೀನಿ ನಾನು. 2 ಸೈಡು ಎಣ್ಣೆ ಹಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಗ ಬೇಯಿಸ್ಕೊಬೋದು. ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರು ಸ್ವಲ್ಪ ನಾವು ತೆಳ್ಳಗೇನಾರು ಮಾಡಿದ್ರೆ ಖಡಕ್ ಆಗಿಬಿಡುತ್ತೆ. ಹಾಗೆ ನಾನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಂಡ್ಬಿಡ್ತೀನಿ ಬೇಗ. ಈ ಥರ 2 ಕಡೆ ಬೇಯಿಸ್ಕೊಂಡು ಈ ಥರ ಫೋಲ್ಡ್ ಮಾಡಿ ಬೇಯಿಸೋದ್ರಿಂದ ತುದಿಲಿ ಏನಾದರೂ ಬೆಂದಿಲ್ಲ ಅಂತಂದರೆ ಬೇಯುತ್ತೆ. ಈ ಥರ ಫೋಲ್ಡ್ ಮಾಡಿ ಬೇಯಿಸೋದ್ರಿಂದ ನೀವು ನಿಮ್ಗೆ ಗೊತ್ತಿಲ್ಲ ಅಂದರೆ ಟ್ರಿಕ್ಕು ಯೂಸ್ ಮಾಡಿ, ಆಯಿತಾ. ಈಗ ಇಲ್ಲಿ ಎಲ್ಲ ಚಪಾತಿಗಳನ್ನ ಮಾಡಿ ರೆಡಿ ಮಾಡಿಟ್ಟಾಯಿತು. ಹಾಗೆ ಬಾಕ್ಸ್ ಕೂಡ ಕಟ್ಟಿ ರೆಡಿ ಆಯಿತು. ಈಗ ಏನಿದ್ರು ಬಾಕ್ಸ್ನೆಲ್ಲ ರೆಡಿ ಮಾಡಿ ಕೊಟ್ಟು ಕಳಿಸ್ಬಿಟ್ರೆ ಬೆಳಗ್ಗೆದು ಏನಿರುತ್ತೆ ಅರ್ಧ ಕೆಲಸ ಮುಗ್ದಂಗೆ ಅಲ್ವಾ. ಇದೇ ಥರ ಅನಿಸುತ್ತೆ ನಿಮ್ಮ ಮನೇಲೂ. ಈ ಥರ ಬಾಕ್ಸ್ ಏನಾದರೂ ಕಟ್ಟೋದಾದರೆ, ಏನಾದರೂ ಮನೆಗೆ ಊಟಕ್ಕೆ ಬರ್ತೀವಿ ಅಂತಂದರೆ ಅವಾಗ ಮತ್ತೆ ಮಧ್ಯಾಹ್ನ ಮಾಡಬೇಕು ಅನ್ನೋ ಟೆನ್ಷನ್ ಇರುತ್ತೆ. ಬಟ್ ಈ ಥರ ಬೆಳಗ್ಗೆ ಹಿಂಗೆ ಬಾಕ್ಸ್ ತೊಗೊಂಡೋಗೋದ್ರಿಂದ ನಮಗೂ ಟೆನ್ಷನ್ ಇಲ್ಲ, ಅವ್ರಿಗೂ ಟೆನ್ಷನ್ ಇಲ್ಲ. ಈಗ ಅವ್ರು ಏನಾದ್ರು ಊಟಕ್ಕೆ ಬರ್ತಾರೋ ಬರಲ್ವೋ ಅನ್ನೋ ಕನ್ಫ್ಯೂಷನಲ್ಲೂ ಇರುತ್ತೆ ಒಂದೊಂದು ಸತಿ. ಆವಾಗ ಮಾಡಬೇಕು ಮಾಡಬಾರ್ದು ಏನು ಗೊತ್ತಾಗೋದಿಲ್ಲ. ಈ ಥರ ಬೆಳಗ್ಗೆ ಬಾಕ್ಸ್ ಕಟ್ಬಿಟ್ರೆ ಆರಾಮಾಗಿ ಇರ್ತೀವಿ ಅಲ್ವಾ. ಹೀಗೆಲ್ಲ ಬಾಕ್ಸ್ ಎಲ್ಲ ಕಟ್ಟಿ ನೀರೆಲ್ಲ ತುಂಬಿ ರೆಡಿ ಮಾಡಿ ಇಟ್ಟಾಯಿತು. ಇನ್ನು ಟೋಸ್ಟ್ ಮಾಡಬೇಕಿತ್ತು. ಟೋಸ್ಟು ಬಿಸಿ ಬಿಸಿಯಾಗಿ ತಿಂದರೆ ಚೆನ್ನಾಗಿರುತ್ತಲ್ವ, ಹಾಗಾಗಿ ಆಮೇಲೆ ಮಾಡೋಣ. ಬೆಳಗ್ಗೆ ಇಬ್ಬರಿಗೂ ಮಕ್ಕಳಿಗೆ ನಾನು ಮಾಡಿ ಕೊಟ್ಟಿದ್ದೆ. ನಂತರ ನಮಗೆ ಮಾಡ್ಕೊಳ್ಬೇಕಾದ್ರೆ ಬಿಸಿ ಬಿಸಿ ಮಾಡ್ಕೊಳ್ಳೋಣ ಅಂತ ಹಾಗೆ ಇಟ್ಟಿದ್ದೆ ನಾನು. ಈಗೆಲ್ಲ ಅಡುಗೆದು ಎಲ್ಲ ರೆಡಿ ಆಯ್ತಲ್ಲ. ಇನ್ನು ನಾನು ತಿಂಡಿ ತಿನ್ನೋ ಟೈಮ್ ಆಗಿತ್ತು, ಆಗಲೇ 9 ಗಂಟೆ ಆಗಿತ್ತು. ಸೊ ಟೋಸ್ಟ್ ಮಾಡಿಬಿಡೋಣ ಅಂತ ಇಲ್ಲಿ ಮಾಡ್ತಾಯಿದ್ದೀನಿ. ಮೇಲ್ಗಡೆ ತುಪ್ಪ ಹಚ್ಚಿ ಮತ್ತು 2 ಸೈಡ್ ತುಪ್ಪ ಹಚ್ಚಿ 1 ಸೈಡು ಚಟ್ನಿ ಪುಡಿ ಹಾಕಿ ಮಾಡ್ತೀನಿ ನಾನು. ಇದು ಮನೆಯಲ್ಲೇ ಮಾಡಿರೋವಂಥ ತುಪ್ಪ, ಇದು ಪ್ಯೂವರ್ ಆಗಿದೆ, ತುಂಬ ಚೆನ್ನಾಗಿದೆ ಮಾತ್ರ. ಒಂಚೂರು ಎಲ್ಲೋ ಇದು ಅರಿಶಿನ ಪುಡಿನೇ ಹಾಕಿಲ್ಲ ನಾನು, ಆದ್ರೂ ಎಷ್ಟು ಎಲ್ಲೋ ಕಲರ್ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಬಹಳ ಚೆನ್ನಾಗಿ ಬರುತ್ತೆ. ಮನೆಯಲ್ಲೇ ನೀವು ಈ ಥರ ಕೆನೆನ ಸ್ಟೋರ್ ಮಾಡಿಟ್ರೆ ಚೆನ್ನಾಗಿರುತ್ತೆ, ಪ್ಯೂರಾಗಿರುತ್ತೆ. ಈಗ ಹೊರಗಡೆಯಿಂದ ತಂದರೆ ಎಲ್ಲ ಮಿಕ್ಸ್ ಇರುತ್ತೆ ಅಲ್ವಾ. ಮತ್ತು ಆಮೇಲೆ ತುಪ್ಪನೂ ಅಷ್ಟೇ, ನಾನು ಲಾಸ್ಟ್ ಟೈಮು ತರಿಸಿದ್ನಲ್ಲ ನಂದಿನಿ, ಅರ್ಜೆಂಟಾಗಿ ಬೇಕು ಅಂತಂದ್ಬಿಟ್ಟು ಒಂಥರ ಸ್ಮೆಲ್ ಬರೋದು, ಒಂಥರ ಹುಳಿ ಥರ ಸ್ಮೆಲ್ ಬರೋದು. ಟೇಸ್ಟು ಅಷ್ಟು ಚೆನ್ನಾಗಿರಲಿಲ್ಲ, ಇಷ್ಟನೇ ಆಗ್ತಿರ್ಲಿಲ್ಲ ನನಗಂತೂ. ನನ್ನ ಸಣ್ಣ ಮಗ ಅಂತೂ ಮಮ್ಮಿ ನೀನು ಮಾಡೋ ತುಪ್ಪ ಚೆನ್ನಾಗಿರುತ್ತೆ ಅಂತ ಅವನು. ನನಗೆ ಟೈಮ್ ಇರಲಿಲ್ಲ, ಬೆಣ್ಣೆ ಬಾಕ್ಸು 2 ತುಂಬಿತ್ತು, ಆದರೆ ನನಗೆ ಬೆಣ್ಣೆ ಮಾಡಿ ತುಪ್ಪ ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಹಬ್ಬಗಳು ಕಂಟಿನ್ಯೂ ಬಂದಿದ್ದರಿಂದ ಹಾಗಾಗಿ ಹೊರಗಡೆಯಿಂದ ತರಿಸಿದ್ದೆ ನಾನು. ಏನು ಮಾಡೋಕ್ಕೂ ಆಗೋದಿಲ್ಲ ಈಗ ಅಂತಂದ್ಬಿಟ್ಟು. ಆಮೇಲೆ ಎಲ್ಲ ಫ್ರೀ ಆದಮೇಲೆ ನಾನು ಬೆಣ್ಣೆ ಮಾಡಿ ಆಮೇಲೆ ತುಪ್ಪ ಮಾಡಿದೆ ನಾನು. ಪ್ರತಿ ಸತಿನೂ ನಾನೇ ತುಪ್ಪ ಮಾಡ್ತೀನಿ. ಅರ್ಜೆಂಟಲ್ಲಿ ಬೇಕು ಇಲ್ಲ ಅಂತಂದಾಗ ಮಾತ್ರ ತರಿಸಿರ್ತೀನಿ ಅಷ್ಟೇ ನಾನು. ಆಲ್ಮೋಸ್ಟ್ ನಾನು ತರಿಸೋದಕ್ಕೆ ಹೋಗೋದಿಲ್ಲ. ಒಂದು ಸತಿ ಏನಾದ್ರು ಬೆಣ್ಣೆ ಮಾಡಿದರೆ 1 kg ಅಂತೂ ಬೆಣ್ಣೆ ಬರುತ್ತೆ, ಕರಗಿಸಿದ್ರೆ ಒಂದು ಅರ್ಧ kg ಅಂತೂ ತುಪ್ಪ ಸಿಕ್ಕೇ ಸಿಗುತ್ತೆ ನನಗೆ ಆಲ್ಮೋಸ್ಟು.
ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದು. ಹೀಗಿಲ್ಲಿ ಒಂದು ಸೈಡು ತುಪ್ಪ ಹಚ್ಚಿ ರೋಸ್ಟ್ ಮಾಡೋದಕ್ಕಿಟ್ಟು ಮತ್ತೊಂದು ಸೈಡು ತುಪ್ಪ ಹಾಕಿ ಅದ್ರ ಮೇಲೆ ಚಟ್ನಿ ಪುಡಿ ಹಾಕಿ ಇದು ಮಾಡ್ತಿದ್ದೀನಿ, ಬೇಯಿಸ್ತಾ ಇದ್ದೀನಿ ಎರಡು ಸೈಡು. ಚೆನ್ನಾಗಿರುತ್ತೆ, ಆದರೆ ಲೋ ಫ್ಲೇಮಲ್ಲಿ ಇಟ್ಟು ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಚೆನ್ನಾಗಿರಲ್ಲ, ಇದು ಸುಟ್ಟೋಗ್ಬಿಡುತ್ತೆ. ಆದಷ್ಟು ಹೈ ಫ್ಲೇಮಲ್ಲಿಗಿಂತ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗುತ್ತೆ, ಮತ್ತು ಸುಡೋದು ಇಲ್ಲ, ಚೆನ್ನಾಗಿರುತ್ತೆ. ಈಗ ಟೋಸ್ಟು ರೆಡಿ ಆಯಿತು. ಇನ್ನು ಇದ್ರ ಜೊತೆಗೆ ಸಾಸ್ ಹಾಕಿದ್ದೆ ನಾನು. ಬೇಕಿದ್ರೆ ಚಟ್ನಿ ಕೂಡ ಮಾಡ್ಕೋಬೋದು, ಚಟ್ನಿ ಮಾಡಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಆದರೆ ಈಗ ಬೇಗ ಮಾಡ್ಕೊಳ್ಳೋದ್ರಿಂದ ಸಾಸ್ನ ಹಾಕಿದ್ದೆ ನಾನು. ಪಿಜ್ಜಾ ಸಾಸ್ ಬರುತ್ತಲ್ಲ ಅದನ್ನು ಹಾಕಿದ್ದೆ, ಕಾಂಬಿನೇಷನ್ ಚೆನ್ನಾಗಿತ್ತು ಅದು ಕೂಡ. ನಂತರ ಇಲ್ಲಿ ನಾನು ಲಾಸ್ಟ್ ಸಂಡೇ ವಿಡಿಯೋನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಧಾರವಾಡಕ್ಕೆ ಹೋಗಿದ್ದೆ, ನನ್ನ ತಂಗಿ ಮಗಳ ನಾಮಕರಣ ಇತ್ತು. ತಂಗಿ ಅಂತಂದರೆ ಚಿಕ್ಕಪ್ಪನ ಮಗಳು, ಅವಳ ಮಗಳದು ನಾಮಕರಣ ಇತ್ತು. ಸೊ ಪಾಪು ಹೆಸರು ಓಜಸ್ವಿ ಅಂತ ಇಟ್ಟಿದ್ದಾರೆ. ಇವಳೇ ನನ್ನ ತಂಗಿ, ಅವಳ ಪಾಪುನೇ ಅದು. ಇವಳು ದೊಡ್ಡವಳು, ಇವಳು ಇನ್ನೊಬ್ಳು ಸಣ್ಣವಳು, ಇವಳು ರೋಹಿಣಿ ಅಂತಂದ್ಬಿಟ್ಟು. ಇವಳು ಯಾರು? ಇವಳು ನನ್ನ ತಂಗಿ. ಇವರು ನಮ್ಮ ಚಿಕ್ಕಮ್ಮ. ನಮಸ್ಕಾರ. ಬೀಗರುಗಳಿಗೆ ಮಾಡಿಲ್ಲ, ನಾನು ವಿಡಿಯೋ ಮಾಡ್ತಿದ್ದೀನಿ. ಇವಳು ಇವಳು ಹೆಸರು ಬಜಾರಿ. ಇವಳು डोळे दुखायला कुणाला? आमच्या अण्णाला. अण्णाला श्रेयसनाला. ओके. ನೋಡಿದ್ರಲ್ಲ ನನ್ನ ತಂಗಿ ಚಿಕ್ಕಮ್ಮ ಅವ್ರನ್ನೆಲ್ಲನೂ. ದೊಡ್ಡವಳ ಹೆಸರು ಪಾಪು ಇದೆಯಲ್ಲ, ಅವ್ರ ಅಮ್ಮನ ಹೆಸರು ವಿಜಯಲಕ್ಷ್ಮಿ, ಸಣ್ಣವಳ ಹೆಸರು ರೋಹಿಣಿ ಅಂತ. ಅವ್ರಿಗೆ ತಮ್ಮ ಒಬ್ಬ ಇದ್ದಾನೆ, ಅವನ ಹೆಸರು ನವೀನ್ ಅಂತ. ಇವರು ನಮ್ಮ ಕಾಕಿ ಮಾತಾಡ್ಸಿದ್ರಲ್ಲ, ನಮ್ಮ ಕಾಕಿ ಕಾಕನ ಫೋಟೋದಲ್ಲಿ ಫಸ್ಟ್ ಆಗಲೇ ಇದ್ರಲ್ಲ, ಅವ್ರು ನಮ್ಮ ಕಾಕಿ ಕಾಕ ಅಂದರೆ ನಮ್ಮ ಪಪ್ಪನ ತಮ್ಮನ ಹೆಂಡತಿ. ಹಾಗೆ ನಮ್ಮ ಮಮ್ಮಿ ನಮ್ಮ ಪಪ್ಪ ಕೂಡ ಬಂದಿದ್ದರು. ನಾನು ವೀಡಿಯೋನೇ ಮಾಡಿಲ್ಲ, ಸ್ವಲ್ಪನೇ ಮಾಡ್ಕೊಂಡಿದ್ದೆ, ಯಾಕಂದರೆ ತುಂಬ ದಿನ ಆದಮೇಲೆ ಸಿಕ್ಕಿರ್ತಾರಲ್ವ. ಹಾಗಾಗಿ ಆದಷ್ಟು ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕೂತಿದ್ದೆ ಮಾತಾಡಿಕೊಂಡು. ನಂತರ ಇದಾದ ನಂತರ ಇಲ್ಲಿ ಜವಳ ತೆಗಿಯೋದು ಅಂತಂದರೆ ಪಾಪುದು ಮುಡಿಗೆ ಕೊಡ್ತಾರಲ್ಲ, ಅದು ಮಾಡ್ತಾಯಿದ್ದಾರೆ ಇಲ್ಲಿ. ಈಗ ಎಲ್ಲರೂ ಬಂದಿದ್ದಾರಲ್ಲ, ಅದರಲ್ಲೇ ಮಾಡಿದ್ರಾಯ್ತು ಅಂತಂದ್ಬಿಟ್ಟು. ಸೊ ಅದು ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ನಾವು ಮತ್ತೆ ಬೆಳಗಾವಿಗೆ ಬಂದುಬಿಟ್ಟೆ. ನಾನು ಏನು ಉಳ್ಕೊಳ್ಳಿಲ್ಲ ಅಲ್ಲಿ, ಯಾಕಂದರೆ ನೆಕ್ಸ್ಟ್ ಡೇ ಮತ್ತೆ ಸ್ಕೂಲ್ ಇತ್ತಲ್ಲ ಅಂತಂದ್ಬಿಟ್ಟು.
ಈಗ ಅದನ್ನೇ ಆರತಿ ಮಾಡ್ತಾಯಿದ್ದೀವಿ ನಾವು ಇಲ್ಲಿ. ಈಗ ಬಂದ್ರಲ್ಲ ಇವರು ನಮ್ಮ ಅತ್ತೆ, ನಮ್ಮ ಪಪ್ಪನ ತಂಗಿ ಇವರು. ಅವರು ಕೂಡ ಆಮೇಲೆ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಮುಂದೆ. ವೀಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿ. ನಾನು ನೆಕ್ಸ್ಟು ವಾಯ್ಸ್ ಓವರ್ ಕೊಡೋದಿಲ್ಲ, ಯಾವ ಥರ ಏನು ಫನ್ ಹಾಗೆ ಮಾತಾಡ್ಕೊಂಡೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿದ್ರು ಅವ್ರ ಅತ್ತೆ, ನನ್ನ ತಂಗಿಯವ್ರ ಅತ್ತೆ ಅವರೆಲ್ಲನೂ. ಚೆನ್ನಾಗಿ ಅನ್ನಿಸ್ತು, ಹೋಗಿದ್ದು ಖುಷಿ ಆಯಿತು ನನಗೂ ಕೂಡ. ನಾನು ಅವ್ರ ಮನೆ ನೋಡಿರಲಿಲ್ಲ ಆ್ಯಕ್ಚುಲಿ, ಮದುವೆ ಆದಾಗಿಂದ ಅವಳು ಮದುವೆ ಆದಾಗಿಂದ ಹೋಗಿರಲಿಲ್ಲ ನಾನು. ಇದೇ ಫಸ್ಟ್ ಅಂತ ಅಂದ್ಕೊತೀನಿ ನಾನು ಹೋಗಿದ್ದು ಅವ್ರ ಮನೆಗೆ. ಪಾಪು ನಾಮಕರಣ ಇತ್ತಲ್ಲ, ಹುಡುಗಿ ಪಾಪು ಅಂದ್ರೆ ನನಗಂತೂ ತುಂಬಾ ಖುಷಿ. ಯಾಕಂದರೆ ನಮ್ಮ ಮನೇಲಿ ಹೆಣ್ಮಕ್ಳಿಲ್ವಲ್ಲ, ನನಗೆ ಹೆಣ್ಮಗು ಹೋಗ್ಬೇಕು ಅಂತ ಇತ್ತು. ಬಟ್ ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ, ಇಬ್ಬರು ಗಂಡು ಮಕ್ಕಳೇ. ನನಗಂತೂ ತುಂಬಾ ಇಷ್ಟ. ಅದೇ ಅಂತಿದ್ದೆ ನಾನು ಅವಳಿಗೆ, ಕೊಟ್ಬಿಡು ನಾನು ತೊಗೊಂಡೋಗ್ಬಿಡ್ತೀನಿ ಪಾಪುನ ಅಂದ್ಬಿಟ್ಟು. ಆಯಿತು ಅಕ್ಕ ತೊಗೊಂಡೋಗು ನೀನು ಅಂತ ಅಂತಿದ್ಲು. ಆದರೆ ಪಾಪ ಅವ್ರಿಗೂ ಹೆಂಗೆ ಕೊಡೋಕ್ಕಾಗುತ್ತೆ, ನಾವು ಹೆಂಗೆ ಕರ್ಕೊಂಡು ಬರೋದಲ್ವ ಆ ಥರ. ಏನು ಸುಮ್ಮನೆ ಮಾತಲ್ಲಿ ಹೇಳ್ಬೋದಾದರೆ ಯಾರೂ ಹಂಗೆ ಕೊಡೋದಕ್ಕಾಗಲ್ಲ ಅಲ್ವಾ. ಈಗ ಅವ್ರ ತಮ್ಮ ಜವಳ ತೆಗಿಯೋದಕ್ಕೆ ಅಂತಂದ್ಬಿಟ್ಟು ಎಲ್ಲ ಅವನಿಗೆ ಟೋಪಿ ಹಾಗೆ ಟವೆಲ್ಲು ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ. ಅವಳಿಗೆ आरती करताना आरती दे आरती करून दे घे बाबा घट घर पाणी तो गाणं इथे बोल इकडे तिथे आशी अक्का अक्का बायकाला ओवाळ रे ये देखायचे ये विजा ये घालून घ्या होता देखो ನೋಡಿದ್ರಲ್ಲ ನಮ್ಮ ಅತ್ತೆನ ಕೂಡ ಪರಿಚಯ ಮಾಡಿಸ್ಕೊಟ್ಟೆ. ಹಾಗೆ ಇದು ನಂತರ ಇದು ಸುವರ್ಣಸೌಧದ್ದು ಲೈಟಿಂಗ್ಸ್ ಎಲ್ಲ ಮಾಡಿದ್ರು. ಅವತ್ತಿನ ದಿನ ಪ್ರಜಾಪ್ರಭುತ್ವ ದಿನ ಇತ್ತಲ್ಲ, ಅವತ್ತಿನ ದಿನ ತುಂಬ ಚೆನ್ನಾಗಿ ಲೈಟಿಂಗ್ ಎಲ್ಲ ಕಾಣಿಸ್ತಾ ಇದೆ ಅಂತ ಅಷ್ಟೇ ಬಸ್ಸಲ್ಲಿ ಒಂದಷ್ಟು ಸ್ವಲ್ಪ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿಕೊಂಡೆ ನಾನು. ವಿಂಡೋ ಹತ್ರ ಅಂತೂ ಕೂತಿರಲಿಲ್ಲ, ಸೈಡಿಗೆ ಇದ್ದಿದ್ದರಿಂದ ಎಷ್ಟಾಗುತ್ತೆ ಅಷ್ಟನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಅಷ್ಟೇ ನಾನು. ನಂತರ ಅದಾದ ನಂತರ ನಾನು ಧಾರವಾಡಕ್ಕೆ ಹೋಗಿದ್ನಲ್ಲ, ಹುಬ್ಳಿಗೆ ಬಂದು ನಮ್ಮ ಪಪ್ಪ ಮಮ್ಮಿ ಮತ್ತು ನಮ್ಮ ಕಾಕ ಅವರು 2 ವೀಲರ್ ಕರ್ಕೊಂಡು ಬಂದು ಬಿಟ್ಟು ಬಸ್ ಹತ್ತಿಸಿ ಅವರು ಕೂಡ ಹೋದರು. ನಾನು ಕೂಡ ಈ ಕಡೆ ಬೆಳಗಾವಿಗೆ ಬಂದೆ. ಬರೋಷ್ಟೊತ್ತಿಗೆ 7:30 ಆಯಿತು ಅಂತ ಅನಿಸುತ್ತೆ.
ನಂತರ ಅದಾದ ನಂತರ ಒಂದಷ್ಟು ಫೋಟೋಸ್ನ ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನಾನು. ಹಾಗೆ ಇವತ್ತಿನ ಲಾಗ್ನ ಕೂಡ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.